ನಮಸ್ಕಾರ ಎಲ್ಲರಿಗೂ ಶಿಂದು ಶಿವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ನಾಟಿ ಸ್ಟೈಲಲ್ಲಿ ಜವಳಿಕಾಯಿ ಅಂದರೆ ಗೌರಿಕಾಯಿ ಪಲ್ಯ, ಅದ್ರ ಜೊತೆ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆನೇ ನಾನು ಇನ್ನೊಂದು ಅರ್ಧ ಕೆಜಿಯಷ್ಟು ಜವಳಿಕಾಯಿ ಅಂದರೆ ಗೌರಿಕಾಯಿನ ತೊಗೊಂಡು ಕ್ಲೀನಾಗಿ ಸೋಸಿಬಿಟ್ಟು ಒಂದು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಸಿಕ್ಕಿದೆ. ನಂತರ ಪಲ್ಯಗಳಿಗೆ ಬೇಕಾಗುವಂಥ ಪದಾರ್ಥಗಳು ನಾನು 2 ಕಪ್ಪಲ್ಲಿ ತೊಗೊಂಡಿರೋದು. ಅಂದರೆ ಜವಳಿಕಾಯಿಗೆ ಮತ್ತು ಹಾಗಲಕಾಯಿಗೆ ಬೇಕಲ್ವ, ಹಾಗಾಗಿ ಈರುಳ್ಳಿ 2 ಕಪ್ನಷ್ಟು ತೊಗೊಂಡಿದ್ದೀನಿ. ಒಂದು 2 ಕಪ್ನಷ್ಟು ಟೊಮೊಟೊ, 2 ಕಪ್ನಷ್ಟು ಹಸಿ ಕಾಯಿ ತುರಿ ತೊಗೊಂಡಿರೋದು, 1 ಕಪ್ನಷ್ಟು ಕೊತ್ತಂಬರಿ, ಒಂದು ಅರ್ಧ ಕಪ್ನಷ್ಟು ಅಂದರೆ ಖಾರ ಇದೆ ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರೋದು. ಮೊದಲಿಗೆ ನಾನು ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿರೋದು. ಕುಕ್ಕರ್ ಬದಲು ನೀವು ಪಾತ್ರೆಯಲ್ಲಾದ್ರೂ ಈ ಪಲ್ಯನ ಮಾಡ್ಬೋದು, ಬಟ್ ಕುಕ್ಕರಲ್ಲಾದರೆ ಚೆನ್ನಾಗಿ ಬರುತ್ತೆ, ಅಂದರೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಹಾಗಾಗಿ ಕುಕ್ಕರಲ್ಲಿ ಮಾಡಿದರೆ ಬೆಟರು. ಈಗ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಅದ್ರ ಜೊತೆ ನಾನು ಸಾಸಿವೆ ಜೀರಿಗೆ ಜೊತೆ ಕರಿಬೇವನ್ನು ಹಾಕಿದ್ದೀನಿ. ಇಷ್ಟು ಹಾಕಿಬಿಟ್ಟು ಎಣ್ಣೆಯಲ್ಲಿ ಕಡಿಮೆ ಫ್ಲೇಮ್ ಇಟ್ಕೊಂಡೇ, ಅಂದರೆ ಕಡಿಮೆ ಉರಿ ಇಟ್ಕೊಂಡೇ ಫ್ರೈ ಮಾಡಿರೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಖಾರ ಇದ್ದರೆ ನೀವು ಅದೇ ಥರನೇ ಹಾಕ್ರಿ, ಇಲ್ಲ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಖಾರ ಪುಡಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು 1 ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈಗ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇರೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಗೋಲ್ಡನ್ ಕಲರ್ ಬರಬೇಕು, ಆ ಥರ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆ ನೋಡಿ, ನಾನು ಸೋಸಿ ರೆಡಿ ಮಾಡಿ ಇಟ್ಕೊಂಡ್ರಂಥ ಜವಳಿಕಾಯಿನೂ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಾನು 1 ಟೇಬಲ್ ಸ್ಪೂನಷ್ಟು ಪಿಂಕ್ ಸಾಲ್ಟ್ ಹಾಕಿದ್ವಿ. ಪಿಂಕ್ ಸಾಲ್ಟ್ ಬದಲು ಮನೇಲಿ ನೀವು ಯಾವುದು ದಿನ ಬಳಕೆಗೆ ಬಳಸ್ತಿರಲ್ವ ಆ ಉಪ್ಪು ಹಾಕಿದರೆ ಸಾಕು. ಈಗ ನಾವು ಉಪ್ಪು ಹಾಕಿ ಆದಮೇಲೆ ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು 1 ಕಪ್ನಷ್ಟು ಟೊಮೊಟೊನೂ ಹಾಕ್ತಾಯಿರೋದು, ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿರೋದು. ಕೆಲವೊಬ್ಬರು ಒಗ್ಗರಣೆ ಜೊತೆನೇ ಹಾಕ್ತಾರೆ, ಆದರೆ ನಾನು ಜವಳಿಕಾಯಿ ಹಾಕಿದ್ಮೇಲೆ ಹಾಕ್ತೀನಿ, ಸಖತ್ತು ಟೇಸ್ಟ್ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಟೊಮೊಟೊನೂ ಈ ಟೈಮಲ್ಲಿ ಹಾಕ್ಬಿಟ್ಟು ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ 1 ಕಪ್ನಷ್ಟು ಕಾಯಿ ತುರಿ, ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಸಿ ಕಾಯಿ ತುರಿ ಹಾಕೋದ್ರಿಂದ ಪಲ್ಯಗಳಂತೂ ಸಖತ್ತು ಟೇಸ್ಟ್ ಬರುತ್ತೆ. ಮಲೆನಾಡು ಸೈಡಂತೂ ಹಸಿ ಕಾಯಿ ತುರಿ ತುಂಬಾ ಬಳಸ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ಕಡಿಮೆನೇ ಬಳಸೋದು. ನಾವು ಮಲೆನಾಡು ಸೈಡ್ ಬಂದಾದಮೇಲೆ ಹಸಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಬಳಸ್ತಿರೋದು, ಬಟ್ ಸಖತ್ತಾಗಿ ಬರುತ್ತೆ ಹಸಿ ಕಾಯಿ ತುರಿನ ಬಳಸಿದರೆ. ಅದ್ರ ಜೊತೆ ಗುರಳ್ ಪೌಡ್ರ್ ಅಂದರೆ ಕುರ್ಷನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು, ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದು, ಅಂದರೆ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು, ಹಾಗಾಗಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಕುರ್ಷನ್ ಪೌಡ್ರ್ ಹಾಕಿಬಿಟ್ಟು ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡ್ತಾ ಇರೋದು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಪುಡಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತಾ ಇರೋದು. ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದೇ ಥರನೇ ಮಿಕ್ಸ್ ಮಾಡಿ ಕಡಿಮೆ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಬೇಡ ನಮಗೆ ರೊಟ್ಟಿ ಚಪಾತಿ ಜೊತೆ ಬೇಕು ಅಂತಂದರೆ ಸ್ವಲ್ಪ ನೀರೇನೋ ಹಾಕೋದು ಬೇಡ, ಜಸ್ಟ್ ಅನ್ನಕ್ಕೆಲ್ಲ ಬೇಕು ಸೈಡ್ ಡಿಶ್ ಆಗಿ ಅಂತಂದರೆ ಸ್ವಲ್ಪ ನೀರು ಹಾಕ್ರಿ. ನಿಮಗೆ ಅನ್ನದ ಜೊತೆನೂ ಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅಂದರೆ ಒಂದು ಅರ್ಧ ಬೌಲಷ್ಟು. ನೀರು ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಹಸಿ ಕೊತ್ತಂಬರಿನೂ ಹಾಕಿದ್ದೀನಿ. ಇದ್ರೆ ಹಾಕ್ರಿ, ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೇನು ಬೇಡ. ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಾದಮೇಲೆ ನಾವು ಕುಕ್ಕರಲ್ಲಿ ಜವಳಿಕಾಯಿ ಪಲ್ಯ ಮಾಡೋದಾದರೆ ಕುಕ್ಕರ್ ಕ್ಲೋಸ್ ಮಾಡಿ, ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿರ್ತೀರಲ್ವ, ಆ ಪ್ಲೇಟ್ ಮೇಲೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಬೇಗ ಬೇಯಿಸಿದ್ರೆ ಬೇಗನೆ ಬೇಯುತ್ತೆ, ಮತ್ತು ಚೆನ್ನಾಗಿ ಟೇಸ್ಟೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಅದೇ ಥರನೇ ಪಾತ್ರೆಯಲ್ಲಿ ಮಾಡಿದರೆ ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಟೈಮಿಂದ. ಈಗ ನೋಡಿ, ಒಂದೇ ವಿಷಲ್ ನಾನು ನೋಡಿಸಿದ್ದು ಸೂಪರಾಗಿ ಬಂದಿದೆ ಜವಳಿಕಾಯಿ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೀವು ಚಪಾತಿ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಬನ್ನಿ, ಜವಳಿಕಾಯಿ ಪಲ್ಯ ರೆಡಿ ಆಯಿತು. ಈಗ ನೆಕ್ಸ್ಟು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಹಾಗಲಕಾಯಿ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮಾಡಿ ತೋರಿಸ್ತಿರೋದು. ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು 1-2 ಚಮಚ ನೀರು ಹಾಕಿದ್ದೀನಿ. ಅದು ಒಂದು ಅರ್ಧ ಕೆಜಿಯಷ್ಟು ಕಟ್ ಮಾಡಿರೋಂಥ ಹಾಗಲಕಾಯಿನೂ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಪಿಂಕ್ ಸಾಲ್ಟ. ಇದನ್ನು ನಿಮ್ಮ ಮನೇಲಿ ಯಾವುದಿದ್ರೂ ಅದನ್ನೇ ಬಳಸ್ಬೋದು. ನಾನು ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು, ಅಂದರೆ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು, ಬೆಂದಾದ್ಮೇಲೆ ಚೆನ್ನಾಗಿ ಬರುತ್ತೆ. ಈ ಬೆಂದಾದ್ಮೇಲೆ ನಾವು ಬಸ್ದು ರೆಡಿ ಮಾಡಿಟ್ಕೋಬೇಕು. ಸ್ವಲ್ಪ ಡಿಫ್ರೆಂಟಾಗಿ ಏನಕ್ಕಂತಂದರೆ ನಾನು ಈ ಥರ ಮಾಡ್ತಿರೋದು, ಕಹಿ ಜಾಸ್ತಿ ಇಷ್ಟಪಡದೇ ಇರೋರಿಗೆ ಯೂಸ್ ಆಗುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಕಹಿ, ಅಂದರೆ ನೀರೆಲ್ಲ ಹೋಗುತ್ತಲ್ಲ, ಹಾಗಾಗಿ ಇದೇ ಥರನೇ ಮಾಡಿದರೆ ಚೆನ್ನಾಗಿ.
ಇಷ್ಟು ಬೆಂದರೆ ಸಾಕು ಹಾಗಲಕಾಯಿ. ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಹಾಗಲಕಾಯಲ್ಲಿರೋ ನೀರನ್ನೆಲ್ಲ ತೆಗಿಬೇಕಲ್ವ, ಹಾಗಾಗಿ ಬಸ್ಕೊಂಡು ಬರ್ತೀನಿ. ಬಸ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಬಂದಿದೆ. ಈಗ ನಾನು ನೆಕ್ಸ್ಟು ಹಾಗಲಕಾಯಿ ಪಲ್ಯ ಮಾಡಬೇಕಲ್ವ, ಹಾಗಾಗಿ ನಾನು ಒಂದು ಪಾತ್ರೆ ತೊಗೊಂಡಿರೋದು. ಪಾತ್ರೆ ಒಳಗಡೆ ಒಂದು ಅರ್ಧ ಚಮಚದಷ್ಟು ಮಸ್ಟರ್ಡ್ ಆಯಿಲ್ ಹಾಕಿದ್ವಿ. ಅದ್ರ ಜೊತೆ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನೂ ಹಾಕಿರೋದು. ಚಟ್ಪಟ್ ಅಂತೇಳಿ ಸೌಂಡ್ ಬರ್ತಾಯಿದೆ. ಈಗ ನಾನು ನೆಕ್ಸ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕಿ ಇದೇ ಥರನೇ ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇರೋದು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆಯಿತು, ಹಸಿ ವಾಸನೆ ಹೋಗ್ಬಿಟ್ಟು ಈಗ ನಾನು ನೆಕ್ಸ್ಟು ಒಂದು ಕಪ್ನಷ್ಟು ಈರುಳ್ಳಿನೂ ಸಣ್ಣದೇ ಕಟ್ ಮಾಡಿದ್ವಿ, ಅದನ್ನು ಹಾಕಿದ್ದೀನಿ. ನೋಡಿ ಇದೇ ಥರನೇ ಮಿಕ್ಸ್ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. ಅದೇ ಥರ ನಾವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕು, ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಕಪ್ನಷ್ಟು ಟೊಮೊಟೊನೂ ಹಾಕಿದ್ದೀವಿ. ಟೊಮೊಟೊ ಎಲ್ಲ ಕರಗಬೇಕು, ಅದೇ ಥರನೇ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲೇ ಫ್ರೈ ಮಾಡಬೇಕು. ಟೊಮೊಟೊನ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಹಾಗಾಗಿ ಈಗ ಫ್ರೈ ಆದಮೇಲೆ ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹಾಗಲಕಾಯಿನೂ ಹಾಕ್ತಾಯಿದ್ದೀನಿ. ನಾವು ಹಾಗಲಕಾಯಿ ಜೊತೆ ಬೆಲ್ಲ ಏನೂ ಹಾಕ್ತಾಯಿಲ್ಲ. ಕೆಲವೊಬ್ಬರು ಬೆಲ್ಲನೂ ಹಾಕ್ತಾಯಿದ್ದಾರೆ, ರುಚಿನೂ ಬರಲಿ, ಸ್ವಲ್ಪ ಕಹಿನೂ ಕಡಿಮೆ ಆಗಲಿ ಅಂಥೇಳಿ. ನಾವು ಮಾಡ್ತಾ ಇರೋವಂತಹ ಪಲ್ಯ ಶುಗರ್ ಪೇಷೆಂಟ್ಗಂತೂ ತುಂಬ ಯೂಸ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋರಿಗಂತೂ ತುಂಬ ಒಳ್ಳೆಯದು, ಯಾಕಂದರೆ ಬ್ಲಡ್ ಪ್ಯೂರಿಫಿಕೇಷನ್ ಮಾಡುವಂಥ ಶಕ್ತಿ ಈ ಹಾಗಲಕಾಯಲ್ಲಿದೆ. ಆದಷ್ಟು ನಾವು ವಾರಕ್ಕೊಮ್ಮೆ ಆದ್ರೂ ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಜ್ಯೂಸ್ ಕುಡಿಬೇಕು, ತುಂಬ ಒಳ್ಳೆಯದು. ಅದ್ರ ಜೊತೆ ನಾನು ಹಸಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಹಸಿ ಕಾಯಿ ತುರಿ ಬಂದು ಪಲ್ಯಗಳಿಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಹಸಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಒಂದು ಕಪ್ನಷ್ಟು ಕಾಯಿ ತುರಿ ಹಾಕಿದ್ದೆ. ನಿಮ್ಮ ಕಡೆ ಕಡಿಮೆ ಇದ್ದರೆ ಕಡಿಮೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಈಗ ಹಸಿ ಕಾಯಿ ತುರಿ ಹಾಕಿದ್ಮೇಲೆ ಇದೇ ಥರನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕ್ರಿ. ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ಇನ್ನು ಟೇಸ್ಟ್ ನೋಡಿಲ್ಲ. ಮಿಕ್ಸ್ ಮಾಡ್ತಾದ್ಮೇಲೆ ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡಿದಾಗ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕೋಣ, ಇಲ್ಲ ಅಂತಂದರೆ ಬೇಡ. ಚೆನ್ನಾಗಿ ಇದೇ ಥರನ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಕಡಿಮೆ ಉರಿಯಲ್ಲೇ ಇರಬೇಕು. ಗ್ಯಾಸ್ ಮಾತ್ರ ಆಫ್ ಮಾಡಬಾರ್ದು, ಯಾಕಂದರೆ ನಾವು ಇನ್ನೂ ಉಪ್ಪು ಹಾಕಿಲ್ವಲ್ಲ, ಹಾಗಾಗಿ ಉಪ್ಪು ಹಾಕಿದ ಮೇಲೆ ಎಲ್ಲ ಮೆಲ್ಟ್ ಆಗಬೇಕು. ಹಾಗಾಗಿ ಒಂದು 5 ನಿಮಿಷ ಇದೇ ಥರನೇ ಬೇಯಿಸ್ತಾ ಇರಬೇಕು. ಈಗ ನಮಗೆ ಉಪ್ಪು ಕಡಿಮೆ ಆಗಿದೋ ಇಲ್ಲೋ ಅಂತೇಳಿ ನೋಡಬೇಕು. ಕಡಿಮೆ ಅನಿಸ್ತಾ ಇದೆ, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಕಡಿಮೆ ಅನಿಸಿರುತ್ತೋ ಅಷ್ಟು ಉಪ್ಪು ಹಾಕ್ರಿ, ನೋಡ್ಕೊಂಡೇ ಉಪ್ಪು ಹಾಕ್ಬೇಕು. ಯಾಕೆಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಪಲ್ಯನ. ಹಾಗಾಗಿ ನಾನು ಇದೇ ಥರನೇ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲೇ ಈ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಪಲ್ಯ ಬಂದು. ಇದೇ ಥರನೇ ನೀವು ಮನೆಯಲ್ಲಿ ವಾರಕ್ಕೊಂದ್ಸರಿ ಆದರೂ ಮಾಡ್ಕೊಂಡು ತಿನ್ನಬೇಕು. ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ಹಾರ್ಟ್ ಪೇಷೆಂಟ್ಗಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಒನ್ ಟೈಮ್ ಆದ್ರೂ ಟ್ರೈ ಮಾಡಿ ಆಯಿತಾ. ಈ ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್, ಥ್ಯಾಂಕ್ ಯು.